ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ವೆಸ್ಟರ್ನ್ ಗಾರ್ಡ್ಸ್ 32 ಚಾನಲ್. ನಾನು ನಿಮ್ಮ ಕಲಬುರಗಿಯ ಹುಡುಗ ಈಶ್ವರ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ನಿನ್ನೆ ವಿಡಿಯೋದಲ್ಲಿ ಸಂಕ್ಷಿಪ್ತವಾದಂಥ ನಮ್ಮ ಒಂದು ಕಲಬುರಗಿಯ ಬಗ್ಗೆ ಮಾಹಿತಿ ಕೊಟ್ಟಿದೆ. ಇವತ್ತಿನ ವಿಡಿಯೋದಾಗ ಏನಪ್ಪಾ ಅಂದ್ರೆ ನಮ್ಮ ಒಂದು ಜಿಲ್ಲೆ ಆದಂಥ ಕಲಬುರಗಿಯ ಬಗ್ಗೆ ತಿಳ್ಕೊಳ್ಳೋಣ. ಡೇ 1 ಇದು ನಂದು ಮೊದಲನೇ ವಿಡಿಯೋ ಮಾಡ್ತಿರೋದು. ಬನ್ನಿ ನಾವು ಈಗ ಕಲಬುರಗಿಯ ಬಗ್ಗೆ ಒಂದು ಸ್ವಲ್ಪ ಸಂಕ್ಷಿಪ್ತವಾದಂಥ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ನಮ್ಮ ಕಲಬುರಗಿಯ ಹಳೆಯ ಹೆಸರು ಗುಲ್ಬರ್ಗ ಯಾಕೆ ಬತ್ತಪ್ಪ ಅಂದ್ರೆ ಹೆಸರು ಹಿಂದಿನ ಕಾಲದಲ್ಲಿ ಬಹುಮನಿ ಸುಲ್ತಾನರ ಆಳ್ತಿದ್ರು ಆ ಒಂದು ಕಲಬುರಗಿ ವಿಭಾಗನು. ಅದರ ಸಲುವಾಗಿ ಏನಪ್ಪಾ ಅಂದ್ರೆ ಈ ಒಂದು ಕಲಬುರಗಿ ಇದ್ದಿದ್ದನ್ನ ಅವರು ಏನ್ ಮಾಡಿರಪ್ಪ ಗುಲ್ಬರ್ಗ ಮಾಡಿದ್ರು. ಇವಾಗ ಮುಂದೆ ಏನಪ್ಪಾ ಅಂದ್ರೆ ಗುಲ್ಬರ್ಗ ಇದ್ದಿದ್ದು ಮತ್ತೇನಪ್ಪ ಕಲಬುರಗಿ ಮಾಡಿದ್ದಾರೆ. ತೊಗರಿಯ ನಾಡು ತೊಗರಿ ನಾಡು ಯಾಕತ್ ಕರಿತಾರಪ್ಪ ಅಂದ್ರ ಅತಿ ಹೆಚ್ಚು ತೊಗರಿ ಬೆಳೆಯುವಂತ ನಾಡು ಯಾವ್ದಪ್ಪ ಅಂದ್ರ ನಮ್ಮ ಒಂದು ಕಲಬುರಗಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಬೀಳು ಭೂಮಿಯನ್ನು ನಿಮ್ಗೆ ನೋಡಲು ಸಿಗುತ್ತೆ. ಬೀಳು ಭೂಮಿ ಅಂದ್ರ ಬರಡಾದಂತ ಭೂಮಿ. ಕಲಬುರಗಿಯಲ್ಲಿ ನೋಡುವಂತ ಪ್ರೇಕ್ಷಣೀಯ ಸ್ಥಳಗಳು ಯಾವ್ಯಾವಪ್ಪ ಅಂದ್ರ ಕಲಬುರಗಿಯ ಕೋಟೆ, ವೈಷ್ಣವಿ ಟೆಂಪಲ್, ಕೋರಂಟಿ ಹನುಮಾನು, ಖಾಜಾ ಬಂದ್ಯಾ ನಮಾಜ್ ದರ್ಗಾ, ಮತ್ತೇನಪ್ಪ ಕಲಬುರಗಿಯ ಕೋಟೆ ಮೇಲೆ ಇರುವಂತ ಅತಿ ದೊಡ್ಡ ತೋಪ್ ಸಹ ಇದೆ. ಮತ್ತು ಬುದ್ಧ ಮಂದಿರ ಸಹ ಈ ಒಂದು ಕಲಬುರಗಿಯಲ್ಲಿ ನೋಡಬಹುದು. ಕಲಬುರಗಿಯಲ್ಲಿ ಶ್ರೀ ಶರಣ ಬಸವೇಶ್ವರ ದೇವಸ್ಥಾನ ಇದೆ. ಶರಣ ಬಸವೇಶ್ವರ ಹುಟ್ಟಿದ್ದು ಕಲಬುರಗಿ ಜಿಲ್ಲೆಯ ಅರಳಗುಂಡಿಗೆಯಲ್ಲಿ. ಅವರ ಒಂದು ದೇವಾಲಯವನ್ನು ನಾವು ಗುಲ್ಬರ್ಗಲ್ಲಿ ನೋಡಬಹುದು. ಹಿಂದಿನ ಕಾಲದಲ್ಲಿ ಅತಿ ದೊಡ್ಡ ಸಾಮ್ರಾಜ್ಯವಾದಂತ ರಾಷ್ಟ್ರಕೂಟ ಸಾಮ್ರಾಜ್ಯ ಇದು ಏನಪ್ಪಾ ಅಂದ್ರ ನಮ್ಮ ಒಂದು ಕಲಬುರಗಿ ಜಿಲ್ಲೆಯ ಮಳಕೇಡ್ ಎಂಬ ಗ್ರಾಮದಲ್ಲಿ ಕಲಬುರಗಿಯಲ್ಲಿ ರಾಷ್ಟ್ರಕೂಟರ ಒಂದು ರಾಜಧಾನಿ ಆಗಿತ್ತು. ಮತ್ತು ಎಲ್ಲೂರ ಎಲಿಫೆಂಟ ಕೇವ್ಸ್ ಈ ಒಂದು ದೇವಸ್ಥಾನ ಕಟ್ಟಲು ಇಲ್ಲಿನ ಸಂಪತ್ತನ್ನು ಆ ಒಂದು ಸ್ಥಳಕ್ಕೆ ಆಹ್ವಾನಿಸಲಾಗಿದೆ. ಅಂದ್ರೆ ಇಲ್ಲಿಂದ ಒಂದು ವಜ್ರ ಮುತ್ತುಗಳನ್ನು ಅಲ್ಲಿ ಹೋಗಿ ಕೊಟ್ಟು ಈ ಒಂದು ಕೆತ್ತನೆಗಳನ್ನು ಮಾಡಿಸಿದ್ರೆಂದು ಹೇಳಲಾಗುತ್ತೆ. ಈಗಲೂ ಸಹ ನೀವು ಮಳಕೇಡ್ ಎಂಬ ಒಂದು ಗ್ರಾಮಕ್ಕೆ ಹೋದ್ರಪ್ಪ ಇಲ್ಲಿ ನೀವು ರಾಷ್ಟ್ರಕೂಟರ ಒಂದು ಕುರುಹುಗಳು ನಿಮ್ಗೆ ನೋಡಲು ಸಿಗುತ್ತದೆ. ರಾಷ್ಟ್ರಕೂಟ ಸಾಮ್ರಾಜ್ಯ ಏನಪ್ಪಾ ಅಂದ್ರ ಒಂದು ಅಮೋಘ ವರ್ಷ ನೃಪತುಂಗನ ಕಾಲದಲ್ಲಿ ಅತಿ ವೈಭವಯುತವಾದ ಮೆರೆದಂತ ಸಾಮ್ರಾಜ್ಯ ಅದು. ಈಗಲೂ ಸಹ ನೀವು ಗುಲ್ಬರ್ಗದಲ್ಲಿ ಹೋದ್ರಪ್ಪ ಅಂದ್ರ ನೃಪತುಂಗ ಬಸ್ಸಿಗೆ ಇಟ್ಟಿರುವ ಹೆಸರನ್ನು ನಿಮಗೆ ಕಾಣುತ್ತದೆ. ಅಮೋಘ ವರ್ಷ ನೃಪತುಂಗ ಬಸ್ ಸಹ ನಮ್ಮ ಒಂದು ಕಲ್ಯಾಣ ಕರ್ನಾಟಕದ ಸಾರಿಗೆ ಸಹ ಮಾಡ್ಯಾವ್ರಿ. ನಮ್ಮ ಒಂದು ಕಲಬುರಗಿಯಲ್ಲಿ ಅತಿ ಹೆಚ್ಚು ರಾಜ್ಯದಲ್ಲಿ ಸಿಮೆಂಟ್ ಉತ್ಪಾದನೆ ಮಾಡ್ತಾರೆ. ACC ಸಿಮೆಂಟ್, ಹಲವಾರು ರೀತಿಯಾದಂತ ವಾಡಿ ಶಾಬದ್ಗಳೇ ಹಲವಾರು ಒಂದು ಸಿಮೆಂಟ್ ತಯಾರು ಮಾಡುವಂತ ಕಾರ್ಖಾನೆಗಳು ಕಾಣುತ್ತಾರೆ. ಹಾಗೆ ಏನಪ್ಪಾ ಅಂದ್ರ ಮೊಟ್ಟ ಮೊದಲ ಬಾರಿಗೆ ದೂರದರ್ಶನ ಆರಂಭವಾದಂತ ಸ್ಥಳ ಯಾವ್ದಪ್ಪ ಅಂದ್ರ ನಮ್ಮ ಒಂದು ಕಲಬುರಗಿಯಲ್ಲಿ ಆರಂಭವಾಗಿದೆ. ಕರ್ನಾಟಕದಲ್ಲಿ ಅತಿ ದೊಡ್ಡ ಜಿಲ್ಲೆ ಬೆಳಗಾವಿ ಆದ್ರೆ ಎರಡನೆಯ ಜಿಲ್ಲೆ ನಮ್ಮ ಒಂದು ಕಲಬುರಗಿ. ಹಾಗೂ ಕರ್ನಾಟಕದಲ್ಲಿ 4 ಕಂದಾಯ ವಿಭಾಗದಲ್ಲಿ ಕಲಬುರಗಿ ಸಹ ಒಂದು ಕಂದಾಯ ವಿಭಾಗ. ನಮ್ಮ ಒಂದು ಕಲಬುರಗಿ ಜಿಲ್ಲೆ ಮುಂಚೆ ಹೈದರಾಬಾದ್ ಪ್ರದೇಶದಲ್ಲಿ ಒಳಪಟ್ಟಿದೆ. ಕಲಬುರಗಿಯಲ್ಲಿ ಹಾಸ್ಪಿಟಲ್ಗಳ ಸೌಕರ್ಯ ಕೂಡ ESI ಹಾಸ್ಪಿಟಲ್, ಜಯದೇವ್ ಹಾಸ್ಪಿಟಲ್, ಬಸವೇಶ್ವರ ಹಾಸ್ಪಿಟಲ್, ಇದೇ ರೀತಿಯಾದಂತಹ ದೊಡ್ಡ ದೊಡ್ಡ ಯುನೈಟೆಡ್ ಹಾಸ್ಪಿಟಲ್. ಕಲಬುರಗಿಯಲ್ಲಿ ಹಲವಾರು ಕರ್ನಾಟಕ ವಿಶ್ವವಿದ್ಯಾಲಯ, ಗುಲ್ಬರ್ಗ ವಿಶ್ವವಿದ್ಯಾಲಯ ನಮ್ಮ ಒಂದು ಕಲಬುರಗಿಯಲ್ಲಿ ನೀವು ಕಾಣಬಹುದು. ಅತಿ ದೊಡ್ಡ ಸಂಸ್ಥೆ ಆದಂತ ನೂತನ ವಿಶ್ವವಿದ್ಯಾಲಯ, BR ಅಂಬೇಡ್ಕರ್ ವಿಶ್ವವಿದ್ಯಾಲಯ, ಶ್ರೀ ಶರಣ ಬಸವೇಶ್ವರ ಅಪ್ಪಾಜಿಯವರ ಒಂದು ವಿಶ್ವವಿದ್ಯಾಲಯ ನಮ್ಮ ಕಲಬುರಗಿಯಲ್ಲಿ ಇವೆ. ನಿಮ್ಮ ಎಲ್ಲರ ಅಚ್ಚುಮೆಚ್ಚಿನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ತಮ್ಮ ಒಂದು ಯುವರತ್ನ ಫಿಲ್ಮ್ ಅನ್ನು ಮೊಟ್ಟ ಮೊದಲ ಬಾರಿಗೆ ರಿಲೀಸ್ ಮಾಡಿದೆಪ್ಪ ಅಂದ್ರ ಬಂದಿ ನಮ್ಮ ಒಂದು ಕಲಬುರಗಿಯಲ್ಲಿ. ಕಲಬುರಗಿಯ ಜೀವಜಲ ಆದಂತ ಬೆಣ್ಣೆ ತೊರೆ ಅಣೆಕಟ್ಟು, ಕಾಗಿನ ನದಿ, ಭೀಮಾ ನದಿ ಇವು ಏನಪ್ಪಾ ನಮ್ಮ ಒಂದು ಕಲಬುರಗಿಯ ಜೀವ ನದಿಗಳು ಆಗಿವೆ. ಲೈಕ್ ಮಾಡಿ, ಶೇರ್ ಮಾಡಿ,